ಈ ಹುಡುಗರಿಗೆ ತಮ್ಮ ಶೂಸೇ ಪಾಲಿಶ್ ಮಾಡೋದಿಲ್ಲ, ಅವ್ವ ಅಪ್ಪ ಕೂತ್ ಮಾಡಿರ್ತಾರೆ. ನಾ ಹೇಳು ದಯವಿಟ್ಟು ಮಾಡಬೇಡ್ರಿ, ಅವ್ರ ಕೆಲಸ ಅವರಿಗೆ ಮಾಡ್ಲಿಕ್ಕೆ ಕಲಿಸ್ರಿ. ಅದಕ್ಕಿಂತ ಮೊದಲು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಮೌಲ್ಯಗಳನ್ನು ಹೇಳಿದ್ನೆಲ್ಲ ಭಾಷಣ ಮಾಡಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಆರ್ಟಿಕಲ್ ಬರೆದು ಕಳಿಸ್ಲಿಕ್ಕೆ ಆಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಎಷ್ಟೋ ಜನ ಮನ್ಯಾಗ ನೋಡಿನ ನಾನು, ಎಷ್ಟು ಸಿಸ್ಟಮ್ಯಾಟಿಕ್ ಇರ್ತಾರೆ, ಅಪ್ಪ ಅಮ್ಮ ಇದ್ದಾಗ ಇರ್ತಾರೆ. ಸಾಮಾನ್ಯ ನಾವು ಅವಪ್ಪ ಹೇಳ್ದಂಗೆ ಗೊತ್ತಾನೆ ಅಭಿಮಾನಿ ಅಂತ ಹೇಳ್ತೀವಿ. ಇವನ್ನ ಹುಟ್ಟಿದಾಗ ನೀನು ನೋಡೀನ್ರಿ, ಇವನ್ನ ನನ್ನ ಮಗ ಅನ್ನಂಗಿಲ್ಲ, ಅಭಿಮಾನಿ ನನ್ನ ಮಗ ಅವ ಹುಟ್ಟಿದಾಗ ನೀನು ನೋಡೀನ, ಅವನ್ನ ಭಾಳ ಸಂತೋಷ ಪಡಬೇಡ್ರಿ, ಅವನು ನಿಮ್ಮನ್ನು ಹುಟ್ಟಿದಾಗ ನೀನು ನೋಡ್ಯಾನ. ಹೌದಲ್ಲ? ಮತ್ತು ಇನ್ನೊಂದು, ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದಲ್ಲದೆ, ಅವಾಗ ಅದೊಂದೇ ಕೆಲಸ ಆಗಿತ್ತು. ಅಂದರೆ ನೀವು ಅವ್ನು ಹೆಂಗೆ ನೋಡಿರೋ 10 ಪಟ್ಟು ತೀಕ್ಷ್ಣತೆಯಿಂದ ನಿಮ್ಮನ್ನು ನೋಡ್ಯ. ನಾವು ದಯವಿಟ್ಟು ಉತ್ತರ ಕನ್ನಡದ ನಾನು ಅಲ್ಲಿಯವನೇ ನಾನು ಹೇಳ್ತೀನಿ, ಕೆಟ್ಟ ಬೈಗಳ ಬೈತೀವಿ ನಮ್ಮ ಮಕ್ಕಳ ಮುಂದೆ. ದಯವಿಟ್ಟು ಬಂದ್ ಮಾಡ್ಬೇಕು ಅದನ್ನು. ಇವತ್ತು ಕಾರ್ನೇ ಬರಬೇಕಾದ್ರೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಕೆಟ್ಟ ಬೈತಾನೆ ನಮ್ಮ ಹುಡುಗ, ಯಾವ ಹಾಸ್ಟೆಲಿಗೆ ಹಾಕ್ಬೇಕ್ರಿ ಅವನ್ನ ಅಂದರು. ಲಘುನ ಹಾಕ್ರಿ ಅಂದೆ, ಯಾಕಂದ್ರೆ ನೀವು ಬೈತೀರಿ ಹಂಗೆ, ನಿಮ್ಮಿಂದ ಪಾರ ಆಗ್ಬೇಕವ, ಬೇರೆ ಕಲಿಯೋದೇನು ಬೇಕಾಗಿಲ್ಲ. ಯಾಕೆ ಮಾತನ್ನು ಹೇಳ್ತಾನೆ, ಮೌಲ್ಯಗಳನ್ನ ಮಕ್ಕಳು ಅವ್ವ ಅಪ್ಪ ನೋಡಿ ಕಲಿತಾರೆ. ಇಬ್ಬರು ಮಾತ್ರ ಮಾರ್ಗದರ್ಶಿ ಆಗುವಂಥವ್ರು. ಸಣ್ಣ ಬಾಲ್ಯದಲ್ಲಿ ಒಂದು ಅವ್ವ ಅಪ್ಪ, ಇನ್ನೊಂದು ಶಾಲಾ ಶಿಕ್ಷಕರು. ನನ್ನ ಭಾಗ್ಯ ಅಂಥ ಶಿಕ್ಷಕರು ಸಿಕ್ಕಿದ್ರು ನನಗೆ, ಇದ್ರೆ ಆಗೋದಿಲ್ಲ. ದಯವಿಟ್ಟು ಮನೆಯಲ್ಲಿ ನೀವು ಭಾಷೆ ಬಳಸ್ತೀರಲ್ಲ, ಆ ಭಾಷೆ ಮಗುಗೆ ಮಾರ್ಗದರ್ಶಿ ಆಗಬೇಕು, ತಪ್ಪು ದಾರಿಗೆ ತೊಗೊಂಡು ಹೋಗಬಾರ್ದು. ನನ್ನ ಮಗ ಕೇಳಿದ್ದ ನನಗೆ, ನಾನು ಓದವಪ್ಪ ಚಲೋತ್ನಾಗ ಓದು, ಚಲೋತ್ ಮಾರ್ಕ್ಸ್ ತಗೋಪ್ಪ. ನಾನು ಹೆಂಡ್ತಿ ಬೇರೆ ಸೇರಿಸಿದ್ಲು, ಅದಕ್ಕೆ ಸೋ ಅಂತಾರಲ್ಲ ಹಂಗೆ, ಅದಕ್ಕೆ ಸೇರಿಸಿ ರ್ಯಾಂಕ್ ಬರಬೇಕಪ್ಪ SSLCಗೆ ಅಂದ್ಲು. ಆ ಹುಡುಗ ನಾನು ನೋಡ್ದ, ಅಪ್ಪ ನಿನಗೆ ಎಷ್ಟನೇ ರ್ಯಾಂಕ್ ಬಂದಿತ್ತು? ದೇವ್ರ ದೊಡ್ಡವ ನನಗೆ ಬಂದಿತ್ತು. ಯಾಕೆ ಹೇಳ್ತೀನಿ ಅಂತಂದ್ರೆ, ಬರ್ದಿದ್ರು ತೊಂದರೆ ಇಲ್ಲ, ಅವು ನಾನೇನು ಮಾಡಬೇಕು, ಎಲ್ಲ ರ್ಯಾಂಕೇ ಬರಬೇಕು ಅಂತೇನಿಲ್ಲ. ನೋಡಪ್ಪ ನನಗೆ ಬರಲಿಲ್ಲ, ನಿನಗೆ ಬರಬೇಕು ಅಂತ ಹೇಳೋದು ಒಂದು ರೀತಿ. ಯಾಕೆ ಹೇಳ್ತೀನಿ ಅಂತ, ಪ್ರತಿಯೊಂದು ಮಕ್ಕಳು ನಮ್ಮನ್ನು ಎಷ್ಟು ಗಮನ ಇಟ್ಟು ನೋಡ್ತಾರೆ ಅಂತ. ಇವತ್ತು ನಾನು ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡುವಾಗ ಅದು ಭಾಳ ಮಾತಾಡೋದು ಬೇಡ. ಸತ್ಯ, ಅಹಿಂಸೆ, ಪರಿಗ್ರಹ ಎಲ್ಲ ದೊಡ್ಡ ದೊಡ್ಡ ಮೌಲ್ಯಗಳು. ನಾನು 21ನೇ ಶತಮಾನದ ಮೌಲ್ಯಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. 21ನೇ ಶತಮಾನದ ಬಹು ದೊಡ್ಡ ಮೌಲ್ಯ ಅಂದರೆ ಮತ್ತೊಬ್ಬರಲ್ಲಿ ದೋಷ ಎಣಿಸದೇ ಇರುವಂಥದ್ದು. ಎಷ್ಟು ತಪ್ಪು ಕಂಡು ಹಿಡಿತೀವಿ ರೀ ಮಂದಿ ಬಗ್ಗೆ ನಾವು. ದಿನದೊಳಗೆ ಒಂದು 2 ತಾಸರೆ ಮಂದಿನ ಬೈಲಾರ್ದ ನಮ್ಮ ಊಟ ಪಚನ ಆಗೋದಿಲ್ಲ. ಮಗ್ಗಲ ಮನೆಯವ್ರು ಹಂಗೆ ಮಾಡಿದ್ರು, ಮಗ್ಗಲ ಮನೆಯವ್ರು ಹಿಂಗೆ ಮಾಡಿದರು. ನನ್ನ ಮನೆ ಮಗ್ಲ ಒಂದು ಸಣ್ಣ ವಯಸ್ಸಿನ ದಂಪತಿಗಳಿದ್ದಾರೆ. ಒಂದು 5.5 ವರ್ಷ ಹುಡುಗಿ ಅದು ಅವ್ರ ಮಗಳು. ಆ ಗಂಡ ಹೆಂಡತಿ ಇಬ್ಬರಿಗೂ ಅವ್ವ ಅಪ್ಪ ಇದ್ದಾರೆ. ಒಂದು ದಿವಸ ಗಂಡನ ಅವ್ವ ಅಪ್ಪ ಬಂದರು ಊರಿಂದ. ಆ ಬಸ್ ತಪ್ತೋ ಟ್ರೈನ್ ಆತೋ ಏನೋ ತೊಂದರೆ ಆಗಿ ಪಾಪ ಸುಸ್ತಾಗಿ ಸಂಜೆ 4 ಗಂಟೆಗೆ ಬಂದರು ಮುದುಕರು. ಉಶ್ಶಪ್ಪ ಅಂತ ಕುರ್ಚಿ ಮೇಲೆ ಕೂತರು. ಆ ಹುಡುಗಿ ಹೋಗಿ ಕೇಳ್ತಾ ಅಜ್ಜಗ, ಅಜ್ಜ ವಾಪಸ್ ಯಾವಾಗ ಹೋಗ್ತಿ ಅಂತ ಕೇಳ್ತು. ಅಜ್ಜ ಅಂದ, ಈಗ ಬಂದಿನಲ್ಲ ತಾಯಿ, ಊರಿಗೆ ಹೋಗೋದು ಯಾಕೆ ಅಂದ. ಆ ಹುಡುಗಿ, ಆತ್ ಬಿಡು, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ ಅಂತೀವಿ. ಇದು ಹುಡುಗಿ ಮಾತಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಭಾಳ ಶಾಣೆತನ ಬೇಕಾಗಿಲ್ಲ. ಹುಡುಗಿ ತಪ್ಪಲ್ಲ ನನ್ನ ಪ್ರಕಾರ. ಹುಡುಗಿ ಮುಂದೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ನಮಗೆ ಪ್ರಜ್ಞೆ ಇರಬೇಕಲ್ಲ. ಅದು ಇಲ್ಲದೆ ಹೋದ್ರೆ ತಪ್ಪಾಗ್ತದೆ. ದಯವಿಟ್ಟು ತಪ್ಪು ಕಂಡು ಹಿಡಿಬೇಡ್ರಿ.